ನಮಸ್ಕಾರ ಬರ್ರಿ ಬಬ್ಲಾದಿ ಜಾತ್ರೆ ಹೋಗೋಣ. ಇವತ್ತಿನ ಬ್ಲಾಗ್ ಏನಂದ್ರೆ ಬಬ್ಲಾದಿ ಜಾತ್ರೆಗೆ ಹೋಗತ್ತಿದ್ದೀವಿ. ಅದಕ್ಕೊಂದು ಸಣ್ಣ ಒಂದು ವಿಡಿಯೋ ಮಾಡ್ಬೇಕಂತೇಳಿ ಈ ಒಂದು ವಿಡಿಯೋ ಮಾಡತ್ತಾನ. ಬಬ್ಲಾದಿ ಜಾತ್ರೆ ಅಂತಂದ್ರೆ ನಮ್ಮೂರಿಗೆ ಬಬ್ಲಾದಿ ಜಾತ್ರೆಗೆ ಬಹಳಷ್ಟು ವರ್ಷಗಳಿಂದ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಬ್ಲಾದಿ ಒಳಗೆ ಈ ಒಂದು ಜಾತ್ರೆ ಐತಿ ಅಂತಂದ್ರೆ ಅದು ನಮ್ಮೂರಿಗೂ ಕೂಡ ಬಹಳಷ್ಟೊಂದು ಸಂಭ್ರಮದ ಒಂದು ಜಾತ್ರೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಕೂಡ ಪ್ರತಿಯೊಬ್ಬರು ಹೊಸ ಹೊಸ ಬಟ್ಟೆಗಳನ್ನು ಮತ್ತು ಯಾವುದೇ ರೀತಿ ಇರಲಿ, ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವರಿಗೂ ಹೊಸ ಹೊಸ ಒಂದು ಬಟ್ಟೆ ತಮ್ಮ ಊರಾಗಿ ಯಾವ ರೀತಿ ಜಾತ್ರೆ ಇದ್ದಾಗ ಎಲ್ಲವನ್ನು ಆಚರಣೆ ಮಾಡ್ತಾರೋ, ಹೊಸ ಬಟ್ಟೆಗಳನ್ನು ತಗೋತಾರಲ್ಲ, ಅದೇ ರೀತಿ ಬಬ್ಲಾದಿ ಜಾತ್ರೆ ಐತೆ ಅಂದ್ರೆ ಮುಗೀತು. ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವ್ರ ಮಠನೂ ಈ ಒಂದು ಜಾತ್ರೆಗೆ ಹೊಸ ಬಟ್ಟೆ ಆಗಲಿ ಹೊಸ ಥರದ ಒಂದು ವಿಚಾರಗಳನ್ನು ಮಾಡೋದು ಬಹಳಷ್ಟು ರೂಢಿಗಳು ಐತಿ. ಯಾಕಂದ್ರೆ ಹಿಂದಿನ ಕಾಲದೊಳಗೆ ಹಿರಿಯರು ಹೇಳ್ತಾರೋ, ಒಂದು ಸಮಯದೊಳಗೆ ರಾತ್ರೋರಾತ್ರಿ ನಮ್ಮ ಊರು ಅಂದ್ರೆ ಕೋಲೂರು, ಈ ಊರದಿಂದ ತೇರ ಕುಮಾರೇಶ್ವರ ತೇರ ಬಬ್ಲಾದಿ ಸದಾಶಿವ ಅಜ್ಜನ ಹತ್ರ ಹೋಗೈತಿ. ಅಲ್ಲಿರ್ತಕ್ಕಂಥ ಒಂದು ತೇರ ನಮ್ಮೂರಿಗೆ ರಾತ್ರಿ ಬಂದೈತಿ ತಿಳಿ ಅಂತಕ್ಕಂಥ ಒಂದು ಮಾತು ಹೇಳ್ತಾರೆ. ಅದೆಷ್ಟು ಕರೆನು ಎಷ್ಟು ಚಲೋ ಗೊತ್ತಿಲ್ಲ, ಆದ್ರೆ ಆ ಒಂದು ಕತೆ ಮಾತ್ರ ಜಾತ್ರೆ ನಾವೆಲ್ಲರೂ ಕೂಡ ನಂಬಿರ್ತಕ್ಕಂಥವ್ರು. ಬಬ್ಲಾದಿ ಅಂದ್ರೆ ಒಂದು ಬೆಂಕಿ ಅಂತ ಹೇಳ್ಬೋದು, ಬೆಂಕಿ ಬಬ್ಲಾದಿ ಜಾತ್ರೆನ ಅಂತ ಹೇಳ್ಬೋದು. ನೋಡ್ರಿ, ಏನು ಬೋಟ್ ಹತ್ಕೊಂಡ ಬಬ್ಲಾದಿಗೆ ಹೋಗತ್ತೀವಿ. ಬಬ್ಲಾದಿ ಹೋಗುವಾಗ ಎಲ್ಲಾರು ಒಬ್ರು ಕೇಳಿದ್ರು, ವಿಡಿಯೋ ಮಾಡಾಕತ್ತೇವೆ ಅಂತೇಳಿ. ಅವ್ರು ಹೇಳಿದ್ನಿ, ಅವ್ರು ವಿಡಿಯೋ ಮಾಡತ್ತೀನಿ ಅಂತ ಹೇಳಂತ್ಲೇನ ಅವ್ರು ಅಷ್ಟ ಮಾತಾಡಿಸಿ ಸುಮ್ಮನಾದ್ರು. ವಿಡಿಯೋ ಮಾಡಾಕತ್ತಾರತ್ತಂತ್ಲೇನ ಏನೋ ಒಂದು ಇದು ಅವ್ರಿಗೆ ಏನಂದ್ರೆ ಏನು ಮಾತಾಡ್ತಾರೋ ಏನಿಲ್ಲ, ಯಾವ ರೀತಿ ವಿಡಿಯೋ ಮಾಡ್ತಾರೋ ಅಥವಾ ಕೇಳೋ ಜನ ಹೆಚ್ಚಿಗೆ ಇರ್ತಾರೋ. ಅವರೊಬ್ರು ಕೇಳಿದ್ರು, ಕೇಳಷ್ಟೇ ಸುಮ್ಮನವರು. ನೋಡ್ರಿ, ಬಬ್ಲಾದಿ ಜಾತ್ರೆ ಒಳಗೆ ಹೋದ ನೀವು ಭಾಳಷ್ಟು ಒಂದು ಗದ್ಲಿತ್ತು ಗುಡಿ ಒಳಗನಕರ, ಇದಕ್ಕಿನ್ನ ಹೆಚ್ಚಿಗೆ ಗದ್ಲಿತ್ತು. ಆ ಗದ್ಲ ನೋಡಿ ಪೂರ್ತಿ ಒಳಗೆ ಹೋಗಲಿಲ್ಲ. ಆದಷ್ಟು ಜಲ್ದಿ ನಾವು ಹೊರಗೆ ಬಂದೆವು. ಹೊರಗೆ ಬಂದು ಜಾತ್ರೆ ಒಳಗೆ ಒಂದಷ್ಟು ಸುತ್ತಾಡಿದ್ವಿ. ಸ್ವಲ್ಪ ಸುತ್ತಾಡಿ ಅಲ್ಲಿ ಬಬ್ಲಾದಿ ಜಾತ್ರೆಗೆ ಹೋದವ್ರು ಪ್ರತಿಯೊಬ್ಬರು ಕೂಡ ಬಿದ್ರಿ ಐ ಬಜಿ ಅಂದ್ರೆ ಎಲ್ಲರಿಗೂ ಕೂಡ ಬಹಳಷ್ಟು ಇಷ್ಟ. ಆ ಒಂದು ಬಜಿ ಅಂಗಡಿ ಹೋಗಿ ಬಜಿ ತಿಂದ ಜಾತ್ರೆ ಹೋಗಿಲ್ಲ ಮತ್ತು ಒಂದು ರೌಂಡ್ ಹಾಕೊಂಡ ನಮ್ಮ ಊರಿಗೆ ಕೆಲವೊಂದಿಷ್ಟು ವಸ್ತುಗಳನ್ನು ತಗೊಂಡು ಆಮ್ಯಾಗ ಮನೆ ಕಡೆ ನಮ್ಮ ಟೈಮ್ ಸ್ಟಾರ್ಟ್ ಆಯ್ತು. ನೋಡ್ರಿ, ಇವತ್ತಿನ ಜಾತ್ರೆ ಹಬ್ಬ ಆಗುದು.